ಸ್ನೇಹಿತರೆ ಮೊದಲಿಗೆ ಇಲ್ಲಿ ನೋಡ್ಬೋದು ನಾನು ಸರ್ಚ್ ಮಾಡಿದೆ ಅಂತಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಹೌ ಟು ಡಿಸೇಬಲ್ ಫ್ಲಿಪ್ಕಾರ್ಟ್ ಪೇ ಲೇಟರ್ ಅಂತ. ಸೊ ಇದೇನಪ್ಪ ಅಂತಂದ್ರೆ ಫಸ್ಟ್ ಪೇಜಲ್ಲಿ ನಮ್ಮದು ರ್ಯಾಂಕ್ ಆಗ್ತಿದೆ ನೋಡ್ಬೋದು techapple.com ಅಂತ. ಸೊ ಹೌ ಟು ಕ್ಲೋಸ್ ಫ್ಲಿಪ್ಕಾರ್ಟ್ ಪೇ ಲೇಟರ್ ಅಕೌಂಟ್ ಅಂತ ಇದೆ. ಸೊ ಇದು ನೋಡ್ಬೋದು ಫಸ್ಟ್ ಪೇಜಲ್ಲಿ ನಮ್ಮದು ಏನಪ್ಪ ಅಂತಂದ್ರೆ ಬ್ಲಾಗ್ ಪೋಸ್ಟ್ ರ್ಯಾಂಕ್ ಆಗಿದೆ. ಸೊ ನಾನು ಇದನ್ನ ಯಾವತ್ತಪ್ಪ ಅಂತಂದ್ರೆ ಅಪ್ಲೋಡ್ ಮಾಡಿದ್ದು ನಿಮಗೆ ತೋರಿಸ್ತೀನಿ ನಾನು ಬ್ಯಾಕ್ ಎಂಡಲ್ಲಿ ಹೋಗ್ಬಿಟ್ಟು. ಈ ಥರ ನೀವೇನಪ್ಪ ಅಂತಂದರೆ ನಿಮ್ಮ ಪೋಸ್ಟ್ ಕೂಡ ಫಸ್ಟ್ ಪೇಜಲ್ಲಿ ರ್ಯಾಂಕ್ ಆಗಬೇಕಪ್ಪ ಅಂತಂದರೆ ಏನೆಲ್ಲ ನಾವು ಮಾಡಬೇಕಾಗುತ್ತೆ. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಇದು ಪೋಸ್ಟ್ ರ್ಯಾಂಕ್ ಆಗಬೇಕಪ್ಪ ಅಂತಂದರೆ ನಾನು ಏನೇನೆಲ್ಲ ಪ್ರೊಸೆಸನ್ನು ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಮೊದಲಿಗೆ ಏನಪ್ಪ ಅಂತಂದರೆ ನೋಡ್ಬೋದು ನಾನು ಬ್ಯಾಕ್ ಎಂಡ್ಗೆ ಬರ್ತೀನಿ. ಸೊ ನಾನಿವಾಗ ಬ್ಯಾಕ್ ಎಂಡಲ್ಲಿ ಇದ್ದೀನಿ, ನಮ್ಮ ಬ್ಲಾಗ್ದು ಬ್ಯಾಕ್ ಎಂಡಲ್ಲಿ. ಸೊ ಆ ಪೋಸ್ಟು ನಾನು ಯಾವತ್ತಪ್ಪ ಹಾಕಿದ್ದೀನಿ ಅಂತಂದರೆ ನಿಮಗೆ ತೋರಿಸ್ತೀನಿ. ಹೌ ಟು ಕ್ಲೋಸ್ ಫ್ಲಿಪ್ಕಾರ್ಟ್ ಪೇ ಲೇಟರ್ ಅಕೌಂಟ್. ಸೊ ಇದು ಡೇಟ್ ಇಲ್ಲಿ ಬರ್ತಾ ಇಲ್ಲ. ನಾನು ಸ್ಕ್ರೀನ್ ಆಪ್ಷನ್ಸಲ್ಲಿ ನಾನು ಚೇಂಜಸ್ ಮಾಡ್ತೀನಿ. ಡೇಟ್ ಅಂತ ಇದೆ. ಸೊ ಡೇಟ್ ಅಂತ ಹಾಕ್ಬಿಟ್ಟು ಅಪ್ಲೈ ಕೊಡ್ತೀನಿ. ಸೊ ಅದು ಯಾವಾಗ ಹಾಕಿದ್ದು ಅಂತಂದರೆ ಇಲ್ಲಿ ನೋಡ್ಬೋದು 19/3. ಸೊ ಆಲ್ಮೋಸ್ಟ್ ಒಂದು 15 ಡೇಸ್ ಆಗಿದೆ ಅನ್ಕೋತೀನಿ. ಸೊ ಇವಾಗ ಏನಪ್ಪ ಅಂತಂದರೆ ಅದು ಗೂಗಲ್ ಫಸ್ಟ್ ಪೇಜಲ್ಲಿ ರ್ಯಾಂಕ್ ಆಗ್ತಾ ಇದೆ. ಇನ್ನು ಫಸ್ಟ್ ಪೊಸಿಷನಲ್ಲಿ ಬರುತ್ತೆ ಅದು. ಬಟ್ ಏನಪ್ಪ ಅಂತಂದರೆ ಕೆಲವೊಂದು ಕ್ಲಿಕ್ಸ್ ಆಗಬೇಕು ಅದ್ರ ಮೇಲ್ಗಡೆ. ಇವಾಗ ರ್ಯಾಂಕ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಅದರದ್ದು ನೋಡೋಣ. ಬೇಕಂದರೆ ಸರ್ಚಸ್ಸು ನಾನು ನಿಮಗೆ ತೋರಿಸ್ತೀನಿ. ಸೊ ಕ್ಲಿಕ್ಸ್ ಕೂಡ ತೋರಿಸ್ತೀನಿ ಅದರದ್ದು. ಸೊ ಇಲ್ಲಿ ನೋಡ್ಬೋದು ಒಂದು ಇಂಪ್ರೆಷನ್ಗೆ ಒಂದು ಕ್ಲಿಕ್ ಆಗಿಬಿಟ್ಟಿದೆ ಆಲ್ರೆಡಿ ಅದರದ್ದು. ಅದೇ ರೀತಿ ಬೇರೆ ಬೇರೆ ಕೀವರ್ಡಲ್ಲಿ ಕೂಡ ಇಂಪ್ರೆಷನ್ಸ್ ಬರ್ತಾ ಇದೆ ಅದರದ್ದು. ನೋಡ್ಬೋದು ಎಷ್ಟು ಕೀವರ್ಡ್ಸನ್ನು ನಾನು ಏನು ಮಾಡಿದ್ದೀನಿ ಅದರಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಅಷ್ಟು ಕೀವರ್ಡ್ಸಲ್ಲಿ ಅದೇನಾಗ್ತಿದೆ ಇಂಪ್ರೆಷನ್ಸ್ ಬರ್ತಾ ಇದೆ. ಹಾಗಂತಂದರೆ ಇವಾಗ ನೆಕ್ಸ್ಟ್ ನಾವು ಹಾಕುವಂಥ ಬ್ಲಾಗ್ ಪೋಸ್ಟು ಸೊ ಗೂಗಲಲ್ಲಿ ಫಸ್ಟ್ ಬರಬೇಕಪ್ಪ ಅಂತಂದರೆ ಫಸ್ಟ್ ಪೇಜಲ್ಲಿ ಶೋ ಆಗಬೇಕಪ್ಪ ಅಂತಂದರೆ ನಾವು ಏನೆಲ್ಲ ಮಾಡಬೇಕು. ಮೊದಲಿಗೆ ಏನಪ್ಪ ಅಂತಂದರೆ ನಮಗೆ ಇರೋದು ಫಸ್ಟ್ ಆಪ್ಷನ್ ಏನಂತಂದರೆ ಕೀವರ್ಡ್ ರಿಸರ್ಚ್. ಸೊ ನಾನು ತುಂಬ ಸರಿ ಹೇಳಿದ್ದೀನಿ, ನಾನು ಫ್ರೀ ಕೀವರ್ಡ್ ರಿಸರ್ಚ್ ಟೂಲ್ಸ್ ಅಂತ ಸರ್ಚ್ ಮಾಡ್ತೀನಿ. ಸೊ ಗೂಗಲಲ್ಲಿ ಹೋಗ್ಬಿಟ್ಟು ನಾನು ಕೀವರ್ಡ್ ಫ್ರೀ ರಿಸರ್ಚ್ ಅಂತ ಹಾಕಿದ ಕೂಡಲೇ ಇಲ್ಲಿ ನೋಡ್ಬೋದು HRFs ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮಗೆ ಏನಾಗುತ್ತೆ, ಇದು ಫ್ರೀ ಕೀವರ್ಡ್ ಇರುತ್ತೆ. ಇಲ್ಲಿ ನಾನೇನು ಮಾಡ್ತೀನಪ್ಪ ಅಂತಂದರೆ ಫ್ಲಿಪ್ಕಾರ್ಟ್ ಅಂತ ಜಸ್ಟ್ ಸಿಂಪಲ್ ಆಗಿ ಕೀವರ್ಡನ್ನು ಕೊಡ್ತೀನಿ. ಸೊ ಫ್ಲಿಪ್ಕಾರ್ಟ್ ಅಂತ ಕೀವರ್ಡ್ ಕೊಟ್ರಪ್ಪ ಅಂತಂದರೆ ಅದೇನು ಮಾಡುತ್ತೆ, ನಾನು US ಅಲ್ಲಿ ಟಾರ್ಗೆಟ್ ಇದೆ. ಸೊ US ಅಲ್ಲಿ ಟಾರ್ಗೆಟ್ ಇಲ್ಲಿ ನಾನು ಚೆಕ್ ಮಾಡ್ತೀನಿ. ಸೊ ಆ ಕೀವರ್ಡಲ್ಲಿ ಏನಾದರೂ ಬರ್ತಾ ಇದೆಯಾ ಏನು ಅಂತ. ಸೊ ಇಲ್ಲಿ ನೋಡ್ಬೋದು ಅದು ಫ್ಲಿಪ್ಕಾರ್ಟ್ ಅಂತ ಇದೆ. 74 KD ಅಂತಂದರೆ ಕೀವರ್ಡ್ ಡಿಫಿಕಲ್ಟಿ ಇದೆ. ಸೊ ಇದು ನಮಗೆ US ಅಲ್ಲಿ ಆಗಲ್ಲ ಅಂತ ಗೊತ್ತಾದ್ಮೇಲೆ ಇದನ್ನ ಕ್ಲೋಸ್ ಮಾಡಿಕೊಂಡು ನಾವೇನು ಮಾಡಬೇಕು, ಇಂಡಿಯಾದಲ್ಲಿ ಸರ್ಚ್ ಮಾಡಬೇಕು. ಇಂಡಿಯಾ ಅಂತ ಹಾಕ್ತೀನಿ, ಸೆಲೆಕ್ಟ್ ಮಾಡಿಕೊಂಡು ಫೈಂಡ್ ಕೀವರ್ಡ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅದೇನಾಗುತ್ತೆ, ಇಂಡಿಯಾದಲ್ಲಿ ಯಾವ್ಯಾವ ಥರ ಆ ಕೀವರ್ಡ್ ಯಾವ್ಯಾವ ಥರ ಆಪ್ಷನ್ಸ್ ಬರ್ತಾ ಇದೆ ಅನ್ನೋದನ್ನು ನಾವು ನೋಡೋಣ. ಸೊ ಇಲ್ಲಿ ನೋಡ್ಬೋದು ಫ್ಲಿಪ್ಕಾರ್ಟ್ 67.28 ಮಿಲಿಯನ್ ಸರ್ಚಸ್ ಇದೆ. ಅದೇ ರೀತಿ ಫ್ಲಿಪ್ಕಾರ್ಟ್ ಕಸ್ಟಮರ್ ಕೇರ್ ನಂಬರ್. ಸೊ ಇದೊಂದು ಕೀವರ್ಡ್ ಇವಾಗ 7 ಇದೆ. ಇಲ್ಲಿ ನೋಡ್ಬೋದು ಒಂದು ಡೇ ಅಲ್ಲಿ 558K ಸರ್ಚಸ್ ಇಲ್ಲಿದೆ. ಬಟ್ ಏನಪ್ಪ ಅಂತಂದರೆ ಕೀವರ್ಡ್ ಡಿಫಿಕಲ್ಟಿ 5 ಇದೆ. ಸೊ ಈ ಒಂದು ಕೀವರ್ಡ್ ಮೇಲೂ ನಾವೇನಪ್ಪ ಅಂತಂದರೆ ಬ್ಲಾಗ್ ಪೋಸ್ಟನ್ನು ಹಾಕ್ಬೋದು. ಇಲ್ಲೊಂದು ಕೀವರ್ಡ್ ನಮಗೆ ಸಿಕ್ಕಂಗಾಯ್ತು ಇವಾಗ. ಸೊ ಅದೇ ರೀತಿ ಏನಪ್ಪ ಅಂತಂದರೆ ಫ್ಲಿಪ್ಕಾರ್ಟಲ್ಲಿ ಒಂದು ಹೊಸ ಕೀವರ್ಡ್ ಸಿಕ್ತು ಇವಾಗ. ನೆಕ್ಸ್ಟ್ ನಾನು ಫ್ಲಿಪ್ಕಾರ್ಟ್ ಪೇ ಲೇಟರ್ ಅಂತ ಹಾಕ್ತೀನಿ. ಪೇ ಲೇಟರ್ ಅಂತ ಹಾಕ್ಬಿಟ್ಟು ಫೈಂಡ್ ಕೀವರ್ಡ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಫೈಂಡ್ ಕೀವರ್ಡ್ಸ್ ಮೇಲೆ ಕ್ಲಿಕ್ ಮಾಡಿದಪ್ಪ ಅಂತಂದರೆ ಇದರಲ್ಲಿರುವಂಥ ಕೀವರ್ಡ್ಸ್ಗಳು ಇಲ್ಲಿ ತೋರಿಸೋದಕ್ಕೆ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು ಫ್ಲಿಪ್ಕಾರ್ಟ್ ಪೇ ಲೇಟರಲ್ಲಿ ಯಾವುದೇ ಅಂತ ಕೀವರ್ಡ್ಸ್ ಇಲ್ಲ ಅಂತ ತೋರಿಸ್ತಾ ಇದೆ ಇಲ್ಲಿ. ಸೊ ಇದನ್ನೇನು ಮಾಡ್ತೀನಿ, US ಅಂತ ಹಾಕ್ತೀನಿ ಇವಾಗ. ಸೊ US ಅಲ್ಲಿ ಆಗ್ತಾ ಇದೆಯಾ ಅದನ್ನು ಸರ್ಚ್ ಮಾಡೋಣ. ಯುನೈಟೆಡ್ ಸ್ಟೇಟ್ ಅಂತ ಹಾಕ್ಬಿಟ್ಟು ಫೈಂಡ್ ಕೀವರ್ಡ್ಸ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇದರಲ್ಲಿ ಸರ್ಚಸ್ ಇದೆಯಾ US ಅಲ್ಲಿ ಅನ್ನೋದನ್ನು ಟ್ರ್ಯಾಕ್ ಮಾಡೋಣ. ಸೊ ಇದರಲ್ಲಿ ಯಾವುದೇ ಥರದ ಅಕೌಂಟ್ ಅಂದರೆ ಇಲ್ಲ, ಕೀವರ್ಡ್ಸಲ್ಲಿ ಯಾವುದೇ ಥರದ ಇಲ್ಲ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಹೌ ಟು ಕ್ಲೋಸ್ ಫ್ಲಿಪ್ಕಾರ್ಟ್ ಪೇ ಲೇಟರ್ ಅಂತ ಹಾಕ್ಬಿಟ್ಟು US ಅಲ್ಲಿ ನಾನು ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ಏನಾದರೂ ಸರ್ಚಸ್ ಇದೆಯಾ, ಕೀವರ್ಡ್ ಡಿಫಿಕಲ್ಟಿ ಏನೇನಿದೆ ಎಲ್ಲ ಕಂಪ್ಲೀಟಾಗಿ ಇಲ್ಲಿ ನಾವು ನೋಡೋಣ. ಸೊ ಇಲ್ಲಿ ಯಾವುದೇ ಥರದ ಇಲ್ಲ ಅಂತ ತೋರಿಸ್ತಾ ಇದೆ. ಸೊ
ನೋಡ್ಬೋದು 10 ಸರ್ಚಸ್. ಸೊ ಈ ತರ ತೋರಿಸ್ತಾ ಇದೆ, ಬಟ್ ಯಾವುದೇ ತರಹದ ಸರ್ಚಸ್ ಅಲ್ಲಿ ಇಲ್ಲ. ನಾವು ಇವಾಗ ನೆಕ್ಸ್ಟ್ ಏನ್ ಮಾಡೋಣ, ಇಂಡಿಯಾದಲ್ಲಿ ಇನ್ನೊಂದ್ಸರಿ ಹಾಕ್ಬಿಟ್ಟು ಚೆಕ್ ಮಾಡೋಣ. ಸೊ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂಡು ಫೈನ್ ಕೀವರ್ಡ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಂಡಿಯಾ ಅಂತ ಹಾಕ್ಬಿಟ್ಟು ಫೈನ್ ಕೀವರ್ಡ್ ಮೇಲೆ ಕ್ಲಿಕ್ ಮಾಡ್ತಾರಪ್ಪ ಅಂತಂದ್ರೆ ಇಂಡಿಯಾದಲ್ಲಿ ಸರ್ಚಸ್ KD ಎಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಬಂದ್ಬಿಡುತ್ತೆ. ನೋಡ್ಬೋದು ಹೌ ಟು ಕ್ಲೋಸ್ ಫ್ಲಿಪ್ಕಾರ್ಟ್ ಪೇ ಲೇಟರ್. ಕೀವರ್ಡ್ ಡಿಫಿಕಲ್ಟಿ ಎಷ್ಟಿದೆ, 0 ಇದೆ. ಸರ್ಚಸ್ ಎಷ್ಟಿದೆ, 5K ಸರ್ಚಸ್ ಇದೆ. ಸೊ ನೋಡ್ಬೋದು ನೀವು ಇದಷ್ಟು ನೀವು ಈ ಕೀವರ್ಡ್ಸ್ ಗಳನ್ನ ನೀವು ಯೂಸ್ ಮಾಡಿಕೊಂಡು ಹಾಕಿದ್ರಪ್ಪ ಅಂತಂದ್ರೆ ಬ್ಲಾಗ್ ಪೋಸ್ಟ್ ಅಲ್ಲಿ 100% ರ್ಯಾಂಕ್ ಆಗುತ್ತೆ. ಸೊ ಈ ಕೀವರ್ಡ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ, ಎಂಟರ್ ಮಾಡ್ತೀನಿ. ಸೊ ಎಂಟರ್ ಮಾಡಿದ್ನಪ್ಪ ಅಂತಂದ್ರೆ ಇಲ್ಲಿ ಏನಾಗುತ್ತೆ, ಬ್ಲಾಗ್ ಪೋಸ್ಟ್ಗಳು ಯಾವ್ದು ಬ್ಲಾಗ್ ಪೋಸ್ಟ್ಗಳು ಇದೆಯಲ್ಲ ಅದಷ್ಟು ಬ್ಲಾಗ್ ಪೋಸ್ಟ್ಗಳು ಇಲ್ಲಿ ಓಪನ್ ಆಗುತ್ತೆ. ಸೊ ನಾನೇನ್ ಮಾಡ್ತೀನಿ, ಒಂದೊಂದೇ ಬ್ಲಾಗ್ ಪೋಸ್ಟ್ಗಳನ್ನ ಓಪನ್ ಮಾಡ್ಕೋತೀನಿ. ಇಲ್ಲಿ ನೋಡ್ಬೋದು ಒಂದು ರ್ಯಾಂಕ್ ಆಗ್ತಾ ಇದೆ ಫಸ್ಟ್ ಪೇಜ್ ಅಂದ್ರೆ ಫಸ್ಟ್ ಅಲ್ಲಿ. ಸೊ ಅದನ್ನ ಓಪನ್ ಮಾಡ್ಕೋತೀನಿ. ಓಪನ್ ಮಾಡ್ಕೊಂಡು ಅವರು ಏನೇನೆಲ್ಲ ಇಲ್ಲಿ ಹಾಕಿದ್ದಾರೆ ಆ ಕಂಟೆಂಟ್ ಅನ್ನ ಕಂಪ್ಲೀಟ್ ಆಗಿ ನಾನು ನೋಡ್ತೀನಿ. ಸೊ ಆ ಕಂಪ್ಲೀಟ್ ಆಗಿ ನೋಡ್ಬಿಟ್ಟು ನಾನು ಏನ್ ಮಾಡ್ತೀನಿ, ಆ ಒಂದ್ಸರಿ ಕಂಪ್ಲೀಟ್ ಆಗಿ ಓದ್ತೀನಿ. ಸೊ ಅದಾದ ಮೇಲೆ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಅದಕ್ಕಿಂತ ಬೆಟರ್ ಆಗಿ ನಾನು ಯಾವ ತರ ಬರಿಬೋದು ಅನ್ನೋದನ್ನ ನಾನು ಯೋಚನೆ ಮಾಡ್ತೀನಿ. ಸೊ ಮೇನ್ ಪಾಯಿಂಟ್ಸ್ ನಾನು ಯೂಸ್ ಮಾಡ್ಕೋತೀನಿ. ಅದನ್ನ ಕಂಪ್ಲೀಟ್ ಆಗಿ ಇವಾಗ ಓಪನ್ ಯುವರ್ ಫ್ಲಿಪ್ಕಾರ್ಟ್ ಅಕೌಂಟ್ ಅಂಡ್ ಲಾಗಿನ್ ಅಂತ ಇದೆ. ಸೊ ಇದನ್ನ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಇದು ಮೇನ್ ಟಾಪಿಕ್. ಸೊ ಅದನ್ನ ನಾನು ಮೈಂಡಲ್ಲಿ ಇಟ್ಕೊಂಡು ನಾನು ಏನ್ ಮಾಡ್ತೀನಿ, ನಾವು ಫ್ಲಿಪ್ಕಾರ್ಟ್ ಅಕೌಂಟ್ ಅನ್ನ ಲಾಗಿನ್ ಆಗೋದಕ್ಕೆ ಯಾವ ತರ ಏನು ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಾನು ಬರೀತೀನಿ. ನೆಕ್ಸ್ಟ್ ವಿಸಿಟ್ ಹೆಲ್ಪ್ ಪೇಜ್ ಆನ್ ಫ್ಲಿಪ್ಕಾರ್ಟ್ ಅಂತ ಇದೆ. ಸೊ ಅದನ್ನ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ನಾನು ಬರೀತೀನಿ. ಸೊ ಡಿಫ್ರೆಂಟ್ ಆಗಿ ಬರೆದ್ಬಿಟ್ಟು ಅದಕ್ಕೆ ಏನಪ್ಪಾ ಅಂತಂದ್ರೆ ಕೆಳಗಡೆ ಯಾವ್ಯಾವ ತರ ಓಪನ್ ಮಾಡಬೇಕು ಏನೋ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಅದರಲ್ಲಿ ಬರೀತೀನಿ. ಅಂತಂದ್ರೆ ಕಂಟೆಂಟ್ ಏನಿರ್ಬೇಕಪ್ಪ ಅಂತಂದ್ರೆ ಇದಕ್ಕಿಂತ ರ್ಯಾಂಕ್ ಯಾವ್ದಾಗ್ತಾ ಇದೆಯಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು, ಮತ್ತೆ ಅದಕ್ಕಿಂತ ಇನ್ ಡೀಟೇಲ್ ಆಗಿ ಅಲ್ಲಿ ಕಂಟೆಂಟ್ ಇರಬೇಕು. ಆವಾಗ ಏನಾಗುತ್ತೆ ಅಂತಾರೆ, ನಮ್ಮ ಒಂದು ಬ್ಲಾಗ್ ಪೋಸ್ಟ್ ರ್ಯಾಂಕ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಇದೇ ರೀತಿ ಕೀವರ್ಡ್ಸ್ ಅನ್ನ ನಾನು ಯೂಸ್ ಮಾಡ್ಕೋತೀನಿ. ಸೊ ಇಲ್ಲಿ ನೋಡ್ಬೋದು ಈ ಕೀವರ್ಡ್ಸ್ ಇದೆಯಲ್ಲ ಅಷ್ಟು ಕೀವರ್ಡ್ಸ್ ಅನ್ನ ನಮ್ಮ ಬ್ಲಾಗ್ ಪೋಸ್ಟ್ ಅಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ಸೊ ನಾನು ನಿಮಗೆ ಆ ಪೋಸ್ಟ್ ಅನ್ನ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ವ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಆ ಪೋಸ್ಟ್ ಏನಾಗುತ್ತೆ ಇವಾಗ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಹೌ ಟು ಕ್ಲೋಸ್ ಫ್ಲಿಪ್ಕಾರ್ಟ್ ಪೇ ಲೇಟರ್ ಅಕೌಂಟ್ ಅಂತ ಇದೆ. ಸೊ ಅದು ಹೆಡ್ಡಿಂಗ್ ಇದೆ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ಮೊದಲಿಗೆ ಹೌ ಟು ಕ್ಲೋಸ್ ಫ್ಲಿಪ್ಕಾರ್ಟ್ ಪೇ ಲೇಟರ್ ಅಕೌಂಟ್ ಪರ್ಮನೆಂಟ್ಲಿ ಇದು ಒಂದು ಕೀವರ್ಡ್ ಆಯ್ತು ಇಲ್ಲಿ. ನೆಕ್ಸ್ಟ್ ಓಪನ್ ಯುವರ್ ಫ್ಲಿಪ್ಕಾರ್ಟ್ ಅಕೌಂಟ್ ಅದ್ರ ಮೇಲೆ ಬಗ್ಗೆ ಸ್ವಲ್ಪ ಬರೆದಿದ್ದೀನಿ. ಅದೇ ರೀತಿ ಗೋ ಟು ದ ಫ್ಲಿಪ್ಕಾರ್ಟ್ ಹೆಲ್ಪ್ ಸೆಂಟರ್ ಅಂತ ಇದೆ, ಅದ್ರ ಬಗ್ಗೆ ಸ್ವಲ್ಪ ಬರೆದಿದ್ದೀನಿ. ನೆಕ್ಸ್ಟ್ ಅಕೌಂಟ್ ಕ್ಲೋಸರ್ ಅಂಡ್ ಟೈಮ್ ಲೈನ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ, ಎಷ್ಟು ಟೈಮ್ ತಗೊಳುತ್ತೆ ಏನು ಅನ್ನೋದನ್ನ. ಅದೇ ರೀತಿ ಸೊ ಬಿಫೋರ್ ಕ್ಲೋಸಿಂಗ್ ಫ್ಲಿಪ್ಕಾರ್ಟ್ ಪೇ ಲೇಟರ್ ಅಕೌಂಟ್ ದಿಸ್ ಥಿಂಗ್ಸ್ ಟು ಬಿ ರಿಮೆಂಬರ್. ಸೊ ಇಲ್ಲಿ ಏನೇನು ರಿಮೆಂಬರ್ ಇರಬೇಕು ಅದನ್ನು ಕೂಡ ನಾನು ಹಾಕಿದ್ದೀನಿ. ಸಿಂಪಲ್ ಆಗಿ ಹಾಕಿದ್ದೀನಿ, ಬಟ್ ಏನಪ್ಪಾ ಅಂತಂದ್ರೆ ಅದರ ಕೀವರ್ಡ್ಸ್ ಗಳನ್ನ ನಾನು ಏನ್ ಮಾಡಿದ್ದೀನಿ ಎಕ್ಸಾಕ್ಟ್ ಆಗಿ ಹಾಕ್ಬಿಟ್ಟಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಇದು ಪರ್ಮನೆಂಟ್ ಇದೊಂದು ಕೀವರ್ಡೇ ಆಗೋಯ್ತು ಅದಕ್ಕೆ. ಸೊ ಅದೇ ರೀತಿ ಇಲ್ಲಿ ನೋಡ್ಬೋದು ಕ್ಲೋಸ್ ಫ್ಲಿಪ್ಕಾರ್ಟ್ ಪೇ ಲೇಟರ್ ಅಕೌಂಟ್ ಇದೊಂದು ಕೀವರ್ಡ್. ಸೊ ಫ್ಲಿಪ್ಕಾರ್ಟ್ ಪೇ ಲೇಟರ್ ಡಿಆಕ್ಟಿವೇಟ್ ಆಪ್ಷನ್ಸ್. ಸೊ ಇದೊಂದು ಕೀವರ್ಡ್. ಇಲ್ಲಿ ನೋಡ್ಬೋದು ನಿಮಗೆ ಹೌ ಟು ಡಿಆಕ್ಟಿವೇಟ್ ಫ್ಲಿಪ್ಕಾರ್ಟ್ ಪೇ ಲೇಟರ್ ಅಕೌಂಟ್ ಇದು ಕೂಡ ಒಂದು ಕೀವರ್ಡ್. ಸೊ ಯಾರಾದ್ರೂ ಆ ಕೀವರ್ಡ್ಸ್ ಅಲ್ಲಿ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ಬ್ಲಾಗ್ ಪೋಸ್ಟ್ ಏನಾಗುತ್ತೆ ರ್ಯಾಂಕ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಈ ರೀತಿಯಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಬ್ಲಾಗ್ ಅಲ್ಲಿ ನೀವು ಬರಿಬೇಕಾದ್ರೆ ಇದೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಮೈಂಡ್ ಕನ್ಸಿಡರ್ ಮಾಡ್ಕೊಂಡು ನಾವೇನಪ್ಪ ಅಂತಂದ್ರೆ ಬ್ಲಾಗ್ ಪೋಸ್ಟ್ ಗಳನ್ನ ಬರಿಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ನನ್ನ ಪೋಸ್ಟ್ ಗಳನ್ನ ನಾನು ರ್ಯಾಂಕ್ ಮಾಡ್ತೀನಿ. ಅದೇ ರೀತಿ ಕೀವರ್ಡ್ ರಿಸರ್ಚ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೀವರ್ಡ್ ರಿಸರ್ಚ್ ಇಂದ ನಮ್ಮ ಬ್ಲಾಗ್ ಪೋಸ್ಟ್ ರ್ಯಾಂಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಕೀವರ್ಡ್ ರಿಸರ್ಚ್ ಅನ್ನ ದಯವಿಟ್ಟು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದೀನಿ. ಸೊ ಈ ಸ್ಟ್ರಾಟಜಿನ ಕಂಪ್ಲೀಟ್ ಆಗಿ ಯೂಸ್ ಮಾಡಿ ನಿಮ್ಮ ಬ್ಲಾಗ್ ಪೋಸ್ಟ್ ಮೇಲೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ ರ್ಯಾಂಕ್ ಆಗುತ್ತೆ ಇಲ್ವಾ. ಸೊ